ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಮಕ್ಕಳ, ಹೇಗಿದೆ ನಿಮ್ಮ KCT ಪ್ರಿಪರೇಷನ್? ಸಿಕ್ಕಾಪಟ್ಟೆ ಡೌಟ್ಗಳಿದೆ ಅಲ್ಲ? ಎಸ್, ಆ ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಮಕ್ಕಳ ನಾವು ಮತ್ತೆ ನಮ್ಮ ಅಶೋಕ್ ಸರ್ ಇಬ್ರು ಕೂಡ ನಿಮ್ ಮುಂದೆ ಬಂದಿದೀವಿ. ಬೆಂಕಿ ಬಿರುಗಾಳಿ ಇಬ್ರು ಕೂಡ ಜೊತೆಗಿದೀವಿ ಮಕ್ಕಳ. ಅಂಡ್ ನಿಮ್ಮ ಡೌಟ್ಸ್ ಗಳು ಕೂಡ ಎಲ್ಲ ಕ್ಲಿಯರ್ ಆಗುತ್ತೆ. ಅಂಡ್ ಈ ಒಂದು ಸೆಷನ್ ಏನು ಒಂದು ವಿಶೇಷತೆ ಅಂತಂದ್ರೆ ಮಕ್ಕಳ, ಸರ್ ನಿಮ್ ಸೈಡ್ ತಗೊಳ್ತಾರೆ. ಅಂದ್ರೆ ನಿಮ್ಗೆಲ್ಲ ಏನ್ ಡೌಟ್ಸ್ ಇದೆ ಆ ಡೌಟ್ಸ್ ನ ನಿಮ್ ಪರವಾಗಿ ಸರ್ ಕೇಳ್ತಾರೆ. ಅಂಡ್ ನಾನು ಈ ಸೆಷನ್ ಅಲ್ಲಿ ಆನ್ಸರ್ ನ ಮಾಡ್ತಾ ಹೋಗ್ತೀನಿ ಮಕ್ಕಳ. ಓಕೆ, ಹಾಗಾದ್ರೆ ನಮ್ಮ ಅಶೋಕ್ ಸರ್ ಈಗ ನಮ್ಮ ಪ್ರೀತಿಯ ಅಶೋಕ್ ಆಗ್ತಾರೆ. ಅಶೋಕ್, ಹೇಳಪ್ಪ, ಏನ್ ಪ್ರಾಬ್ಲಮ್ ನಿನ್ಗೆ? ಅಂಡ್ KCT ಪ್ರಿಪರೇಷನ್ಸ್ ಮಾಡ್ಬೇಕಾದ್ರೆ ಏನೆಲ್ಲ ಡೌಟ್ ಬರುತ್ತೆ ನಿನ್ಗೆ, ಹೇಳಪ್ಪ. ಸರ್ ಆಕ್ಚುಲಿ ನಾನು BF ಆಫ್ ಮೈ ಸ್ಟೂಡೆಂಟ್ಸ್ ಕೇಳ್ಬೇಕಂತಂದ್ರೆ ನನಗೆ ಮೆಸೇಜ್ ಮಾಡೋದುಂಟು. ಸೊ ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ ಲೈಕ್ ಸರ್ ನಾನು ಪ್ರಿಪೇರ್ ಆಗ್ತಿದ್ದೀನಿ, ನನ್ನ ಕ್ಲಾಸ್ಮೇಟ್ಸ್ ಸಹಿತ ಪ್ರಿಪೇರ್ ಆಗ್ತಿದ್ದಾರೆ KCTಗೆ. ಬಟ್ ನಾವ್ ಮಾಡಿದ ತಪ್ಪೇನಂತಂದ್ರೆ ಸ್ಟಾರ್ಟಿಂಗ್ ಇಂದ ಪ್ರಿಪೇರ್ ಆಗಿಲ್ಲ. ನಾವು ಲೈಕ್ ಇವತ್ತು ಪ್ರಿಪರೇಷನ್ ಮಾಡ, ನಾಳೆ ಪ್ರಿಪರೇಷನ್ ಮಾಡ ಅಥವಾ ನಾಡಿದ್ದು ಈ ತರ ಡೇ ಬೈ ಡೇ ಮುಂದೂಡ್ತಾನೆ ಬಂದಿದ್ದೀವಿ. ಸೊ ಒಳ್ಳೆ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಎಸ್ ಸರ್. ಇವಾಗ ನನ್ನ ಫೈನಲ್ ಕ್ವಶನ್ ಏನಂದ್ರೆ ಸರ್ ನಾವು KCT ಪ್ರಿಪರೇಷನ್ ಹಾನೆಸ್ಟ್ ಆಗಿ ಮಾಡ್ಬೇಕಂತ ಇದೀವಿ. ಇಸ್ ಇಟ್ ರೈಟ್ ಟೈಮ್ ಟು ಸ್ಟಾರ್ಟ್ KCT ಪ್ರಿಪರೇಷನ್? ಈಗ ಶುರು ಮಾಡಿದ್ರೆ ಇನ್ಯಾವಾಗ ಶುರು ಮಾಡ್ತೀನಿ ಅಂತ ಫಸ್ಟ್ ಕ್ವಶನ್ ಕೇಳ್ತೀನಿ. ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಏಪ್ರಿಲ್ ಇಂದ ಪ್ರಿಪರೇಷನ್ ಶುರು ಮಾಡಿರ್ತಾರೆ. ನಮ್ಮ ಲಕ್ಷ್ಯ 1.0 ಸ್ಟೂಡೆಂಟ್ಸ್ ಆಲ್ರೆಡಿ ಶುರು ಮಾಡಿದ್ದಾರೆ. ಅಂಡ್ ನಿಮ್ಮನ್ನ ಆಲ್ರೆಡಿ ಓವರ್ಟೇಕ್ ಮಾಡಿದ್ದಾರೆ. ಇನ್ನೂ ವೇಟ್ ಮಾಡ್ತಾ ಇದ್ರೆ ನಿಮ್ಮನ್ನ ಇನ್ನೂ ಜಾಸ್ತಿ ಜನ ಓವರ್ಟೇಕ್ ಮಾಡ್ತಾ ಇರ್ತಾರೆ, ರೈಟ್? ಅಂಡ್ ನೆಕ್ಸ್ಟ್ ಥಿಂಗ್ ಏನಂದ್ರೆ ನೀನ್ ರ್ಯಾಂಕ್ ಏನ್ ತಗೋಬೇಕಿದ್ಯಾ ಆ ರ್ಯಾಂಕ್ ನ ಇನ್ನೊಬ್ರು ತಗೊಳ್ತಾರೆ, ಹೌದಲ್ವಾ? ಅಂಡ್ ಈಗ ಶುರು ಮಾಡಿದ್ರೆ ಬೆನಿಫಿಟ್ ಏನಂತ ಕೇಳ್ತಿದ್ರಿ, ಜಾಸ್ತಿ ಟೈಮ್ ಸಿಗುತ್ತೆ. ಅಂಡ್ ಟೈಮ್ ಸಿಗದಷ್ಟು ಏನ್ ಬೆನಿಫಿಟ್ ಅಂತಂದ್ರೆ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಸಿಗುತ್ತೆ, ಪ್ರೆಷರ್ ಇರೋದಿಲ್ಲ. ಅದ್ರ ಮೇಲೆ ಆ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಜಾಸ್ತಿ ಸಾಲ್ವ್ ಮಾಡಬಹುದು. ಅಂಡ್ ನೀವೇನ್ ಕಲ್ತಿದ್ದೀರಾ ಅದನ್ನ ಟೆಸ್ಟ್ ಮಾಡೋದಕ್ಕೆ ಟೆಸ್ಟ್ ಗಳನ್ನ ಬರೀಬಹುದು, ಹೌದಲ್ಲ? ಅಂಡ್ ಅಷ್ಟೇ ಅಲ್ಲ, ರಿವಿಷನ್ ಮಾಡೋದಕ್ಕೆ ಸಿಕ್ಕಾಬಿಟ್ಟೆ ಟೈಮ್ ಸಿಗುತ್ತೆ. ಅಂಡ್ ತಿಳಿದವರು ದೊಡ್ಡವರು ಹೇಳ್ತಾರೆ ಏನಂತ ಅಂತಂದ್ರೆ ದ ಬೆಸ್ಟ್ ಟೈಮ್ ಟು ಪ್ಲಾಂಟ್ ಅ ಟ್ರೀ ವಾಸ್ ಇಯರ್ಸ್ ಅಗೋ, ಬಟ್ ದ ಸೆಕೆಂಡ್ ಬೆಸ್ಟ್ ಟೈಮ್ ಇಸ್ ಟುಡೇ. ಯಾಕಂದ್ರೆ ನಮ್ಮ ಟಾಪರ್ಸ್ ಜಸ್ಟ್ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡೋದಿಲ್ಲ, ಅವರು ಪ್ರಿಪರೇಷನ್ಸ್ ನ ಶುರು ಮಾಡ್ಬೇಕು ಅಂತ ಶುರು ಮಾಡ್ತಾರೆ. ಅದಕ್ಕೆ ಪ್ರಿಪರೇಷನ್ಸ್ ನ ಈಗಿಂದನೇ ಶುರು ಮಾಡಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಆಸ್ ಎ ಸ್ಟೂಡೆಂಟ್. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇನ್ನೊಂದು ಕ್ವಶನ್ ಇದೆ. ನೀವು ಹೇಳಿದ್ದೆ ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೀನಿ, ಬಟ್ ಅವ್ರು ಕೇಳ್ತಾರೆ ಏನಂತಂದ್ರೆ ಹೌ ಇಟ್ ಇಸ್ ರೈಟ್ ಟೈಮ್ ಅಂತ ಕೇಳ್ತಾರೆ. ಹೌ ಇಟ್ ಇಸ್ ರೈಟ್ ಟೈಮ್ ಟು ಸ್ಟಾರ್ಟ್ KCT ಪ್ರಿಪರೇಷನ್ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನ್ ಕ್ವಶನ್ ಕೇಳಿರಲ್ಲ ಅಲ್ಲೇ ಆನ್ಸರ್ ಇದೆ, ಟೈಮ್. ಯಾಕಂದ್ರೆ ಟೈಮ್ ಜಾಸ್ತಿ ಇದೆ. ಇದು ಮುಂಚೆನೂ ಕೂಡ ಹೇಳ್ದೆ, ಇನ್ನು ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ಟೈಮ್ ಜಾಸ್ತಿ ಸಿಗೋದ್ರಿಂದ ಏನ್ ಉಪಯೋಗ ಆಗುತ್ತೆ? ಕಾನ್ಸೆಪ್ಟ್ಸ್ ನ ಡೀಪ್ ಆಗಿ ಅರ್ಥ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಏನ್ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ತಾರೆ ಅದ್ರ ಮೇಲೆ ವೆರೈಟಿ ಆಫ್ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು. KCT ಕಷ್ಟ ಇಲ್ಲ ಸರ್. KCT ಯಾವುದೇ ಕಾರಣಕ್ಕೂ ಕಾನ್ಸೆಪ್ಟ್ಸ್ ಇಂದ ಕಷ್ಟ ಇಲ್ಲ. KCTಲಿ ನಾವು ವೆರೈಟಿ ಆಫ್ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಸೊ ಏನಾಗುತ್ತೆ, ಮಕ್ಕಳಿಗೆ ಟೈಮ್ ಜಾಸ್ತಿ ಸಿಗುತ್ತೆ ವೆರೈಟಿ ಆಫ್ ಕ್ವಶನ್ಸ್ ನ ಸಾಲ್ವ್ ಮಾಡೋದಕ್ಕೆ. ಅಷ್ಟೇ ಅಲ್ಲ, ಟೆಸ್ಟ್ ಗಳನ್ನ ಜಾಸ್ತಿ ತಗೋಬಹುದು. ಅದರಿಂದ ಅವ್ರು ಏನ್ ತಪ್ಪು ಮಾಡಿರೋದು ತಿಳ್ಕೊಂಡು ತಿದ್ಕೋಬಹುದು. ಅಂಡ್ ರಿಯಲ್ ಎಕ್ಸಾಮ್ ಬಂದಾಗ ಅಂದ್ರೆ KCT ಎಕ್ಸಾಮ್ ಬರೋ ಅಷ್ಟರಲ್ಲಿ ಅವ್ರು ಯಾವುದೇ ಪ್ರೆಷರ್ ಇರೋದಿಲ್ಲ, ಅವ್ರು ಕಂಪ್ಲೀಟ್ ಕಾನ್ಫಿಡೆನ್ಸ್ ಇಂದ ಇರ್ತಾರೆ. ಯಾಕಂದ್ರೆ ಆನ್ ಟೈಮ್ ಸಿಲೆಬಸ್ ನ ಕಂಪ್ಲೀಟ್ ಮಾಡಿರ್ತಾರೆ, ವೆರೈಟಿ ಆಫ್ ಕ್ವಶನ್ಸ್ ನ ಸಾಲ್ವ್ ಮಾಡಿರ್ತಾರೆ. ಅಂಡ್ ಟೆಸ್ಟ್ ಗಳನ್ನ ಕೂಡ ತಗೊಂಡು ಅವರು ಕಂಪ್ಲೀಟ್ ಕಾನ್ಫಿಡೆಂಟ್ ಇಂದ ಇರ್ತಾರೆ. ಸರ್, ಅರ್ಲಿ ಶುರು ಮಾಡೋದ್ರಿಂದ ಏನ್ ಉಪಯೋಗ ಅಂತಂದ್ರೆ ನಾವು ಸ್ಮಾರ್ಟ್ ಆಗಿ ಸ್ಟಡಿ ಮಾಡ್ಬೋದು ಸರ್, ಇದೇ ಉಪಯೋಗ. ಸೊ ಟೈಮ್ ಜಾಸ್ತಿ ಇದ್ದಷ್ಟು ಪ್ರಿಪರೇಷನ್ಸ್ಗೆ ಜಾಸ್ತಿ ಟೈಮ್ ಸಿಗುತ್ತೆ. ಸರ್, ಥರ್ಡ್ ಕ್ವಶನ್. ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ, ಐ ಆಮ್ ಇನ್ ಅ ಪ್ರೆಷರ್ ಬಿಕಾಸ್ ಆಫ್ ಬ್ಯಾಕ್ಲಾಗ್ಸ್. ಇದರಿಂದ ನನಗೆ ತುಂಬಾ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಇದಕ್ಕೆ ಏನ್ ಹೇಳ್ತೀರಾ ಸರ್ ನೀವು? ಸರ್, ಈ ಸ್ಟ್ರೆಸ್ ಅನ್ನೋದಿದೆಯಲ್ಲ, ನೀನೊಬ್ಬನಿಗೆ ಮಾತ್ರ ಇದೆ ಅಂತ ಅನ್ಕೊಳ್ಳೇಬಾರ್ದು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಈ ಸ್ಟ್ರೆಸ್ ಅನ್ನೋದು ನಿಂತರನೆ KCT ಪ್ರಿಪರೇಷನ್ಸ್ ಯಾರ್ಯಾರೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ತಿರ್ತಾರೆ ಅವ್ರೆಲ್ಲರಿಗೂ ಕೂಡ ಸ್ಟ್ರೆಸ್ ಇರುತ್ತೆ. ಹಾಗಾದ್ರೆ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಯೋಚನೆ ಮಾಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತಾ? ನಿನ್ನ ಬ್ಯಾಕ್ಲಾಗ್ಸ್ ಕಡಿಮೆ ಆಗುತ್ತಾ? ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಅದ್ರ ಬದಲು ನೀನು ಇವತ್ತಿಂದನೇ ಆಕ್ಷನ್ ತಗೋ. KCT ಪ್ರಿಪರೇಷನ್ಸ್ಗೆ ಇವತ್ತಿಂದನೇ ಶುರು ಮಾಡು. ಆಗ ಆಟೋಮೆಟಿಕಲಿ ನಿನ್ನ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ, ನಿನ್ನ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ, ಅಂಡ್ ನಿನ್ನ ಬ್ಯಾಕ್ಲಾಗ್ಸ್ ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಯಾಕೆ ಸ್ಟ್ರೆಸ್ ಬರುತ್ತೆ? ಸಿಲೆಬಸ್ ಅಷ್ಟೊಂದು ಇದೆಯಲ್ಲ ಅಂತ ಯೋಚನೆ ಮಾಡಿದಾಗ ಸ್ಟ್ರೆಸ್ ಬರುತ್ತೆ. ಅದ್ರ ಬದಲು ಯೋಚನೆ ಮಾಡು, ಇವತ್ತು 1 ಲೆಕ್ಚರ್ ಕಂಪ್ಲೀಟ್ ಮಾಡ್ತೀನಿ, 1 DPP ಕಂಪ್ಲೀಟ್ ಮಾಡ್ತೀನಿ, ಸಾಧ್ಯ ಆದ್ರೆ 5 ಕ್ವಶನ್ ಕಂಪ್ಲೀಟ್ ಮಾಡ್ತೀನಿ. ಸೊ ಗೋ 1 at a ಟೈಮ್. ಆಗ ಏನಾಗುತ್ತೆ, ನಿಧಾನಕ್ಕೆ ನಿನ್ನ ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಸೊ ಅಟ್ ಒನ್ ಡೇ ಯು ವಿಲ್ ಕಂಪ್ಲೀಟ್ ದ ಹೋಲ್ ಸಿಲೆಬಸ್. ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ಸೊ ಡ್ರಿಂಕ್ 1 sip ವಾಟರ್ at a ಟೈಮ್, ಸೊ ದಟ್ ವಿಲ್ ಕಂಪ್ಲೀಟ್ ಹೋಲ್ ಗ್ಲಾಸ್ ಆಫ್ ವಾಟರ್. ಸೊ ನೀನು ನಿಧಾನಕ್ಕೆ ನಿನ್ನ ಪ್ರಾಕ್ಟೀಸ್ ಶುರು ಮಾಡು, ಆಟೋಮೆಟಿಕ್ ಆಗಿ ನಿನ್ ಸಿಲೆಬಸ್ ಮುಗಿಸ್ತೀಯಾ. ಕೂತ್ಕೊಂಡು ಯೋಚನೆ ಮಾಡೋದನ್ನ ನಿಲ್ಸು, ಆಕ್ಷನ್ ನ ಇವತ್ತಿಂದಾನೆ ನೀನು ಮಾಡ್ತಾ ಹೋಗು, ಖಂಡಿತ ನಿನ್ ಒಳ್ಳೇದಾಗತ್ತೆ. ಏನ್ ಹೇಳ್ತೀರಾ? ಎಸ್ ಸರ್, ಲೈಕ್ ಏನಂತಂದ್ರೆ ಹನಿ ಹನಿ ಸೇರಿದರೆ ಹಳ್ಳ, ತೆನೆ ತೆನೆ ಸೇರಿದರೆ ರಾಶಿ. ಎಕ್ಸಾಕ್ಟ್ಲಿ, ಎಸ್, ಪಕ್ಕ ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಸರ್, ಇವಾಗ ಫೋರ್ತ್ ಕ್ವಶನ್.
ಸರ್ ಆಗಿದ್ದೆಲ್ಲ ಆಗೋಯ್ತು. ಹ್ಮ್. ನಾನು ಇನ್ಮೇಲೆ ನಾನು KCD ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೇನೆ ಅನ್ನೋರು ಇರ್ತಾರೆ. ಹ್ಮ್. ವಾಟ್ ಇಸ್ ದ ರೈಟ್ ಸ್ಟ್ರಾಟಜಿ ಫಾರ್ ದಟ್? ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನಾನು ಹೇಳಿದನ್ನು ಫಸ್ಟ್ ಫಾಲೋ ಮಾಡಬೇಕು. Okay. ಸೊ ನಾನು ಹೇಳಿದನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಒಂದು ಓದ್ ತಗೋಬೇಕು. ಮಕ್ಕಳ ಕಮೆಂಟ್ ಮಾಡಿ, ಎಸ್ ಗುರು ಸರ್ ಮತ್ತೆ ಅಶೋಕ್ ಸರ್ ಏನ್ ಹೇಳಿದೀವಿ ಅದನ್ನ ಫಾಲೋ ಮಾಡ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಮಕ್ಕಳ. ವಿ ವಾಂಟ್ ದಿಸ್ ಕಮೆಂಟ್. ಇದು ನಿಮ್ಮನ್ನ ಮಾತ್ರ ಮೋಟಿವೇಟ್ ಮಾಡಲ್ಲ, ನಮ್ಮನ್ನು ಕೂಡ ಮೋಟಿವೇಟ್ ಮಾಡುತ್ತೆ. ಕಮೆಂಟ್ ಮಾಡಿ ಮಕ್ಕಳ. ಅಷ್ಟೇ ಅಲ್ಲ, ಅದ್ರ ಜೊತೆ ಒಂದು ಫೈರ್ ಇಮೋಜಿ ಕೂಡ ಬರ್ಲಿ ನಮ್ಮ ಅಶೋಕ್ ಸರ್ಗೋಸ್ಕರ. ನೋಡಿ ಮಕ್ಕಳ, ಜೋಕ್ಸ್ ಅಪಾರ್ಟ್, ವೆರಿ ಸೀರಿಯಸ್ ಥಿಂಗ್ಸ್ ಏನಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆನೆ ಹನಿ ಹನಿ ಗುಡಿದಾರ ಹೇಳ ಅಂದ್ರೆ, ಫಸ್ಟ್ ನೀವು ಮಕ್ಕಳ ಒಂದೊಂದು ಲೆಕ್ಚರ್ ಕಂಪ್ಲೀಟ್ ಮಾಡ್ತಾ ಬನ್ನಿ. ಇವತ್ತು ಲೆಕ್ಚರ್ ಏನಾಗಿದೆ ಇವತ್ತು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಇವತ್ತು DPP ಏನು ಸಾಲ್ವ್ ಮಾಡಿ, ಇವತ್ತು DPP ಏನು ಕೊಟ್ಟಿದ್ರೆ ಅದನ್ನ ಇವತ್ತೇ ಸಾಲ್ವ್ ಮಾಡೇ ಮಾಡ್ತೀನಿ. ಅಷ್ಟೇ ಅಲ್ಲ, ಪ್ರತಿ ಟೆಸ್ಟ್ನ ಕೂಡ ಅಟೆಂಡ್ ಮಾಡ್ತೀನಿ. ಅಂಡ್ ಟೆಸ್ಟ್ ಅಟೆಂಡ್ ಮಾಡಿದ್ಮೇಲೆ ಏನೇನು ನನ್ನ ತಪ್ಪಾಗಿದೆ ಆ ತಪ್ಪುಗಳನ್ನ ತಿದ್ಕೊಳ್ತೀನಿ. ನೋಡಿ ಮಕ್ಕಳ, ಟಾಪರ್ಸ್ ಯಾವತ್ತೂ ಕೂಡ ಜಾಸ್ತಿ ಓದೋದಿಲ್ಲ. ಅವರು ಅವ್ರ ಮಿಸ್ಟೇಕ್ಸ್ಗಳನ್ನ ಕರೆಕ್ಟ್ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಫ್ರೀಕ್ವೆಂಟ್ ರಿವಿಷನ್ಸ್ ಮಾಡ್ತಾರೆ. ರಿವಿಷನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಇದನ್ನ ಪ್ರತಿ ವೀಕ್ ಕೂಡ ಮಾಡ್ತಾ ಹೋದ್ರೆ ಖಂಡಿತ ಹೇಳ್ತಾ ಇದೀನಿ, ಅಟ್ ದ ಎಂಡ್ ಆಫ್ ದಿ ಅಕಾಡೆಮಿಕ್ ಇಯರ್ ಯು ವಿಲ್ ಬಿ ಇನ್ ಅ ಟಾಪ್ ಪೊಸಿಷನ್. ಅಂಡ್ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಅಂಡ್ ಪಕ್ಕ ಒಳ್ಳೆ ರ್ಯಾಂಕ್ ತಗೊಳ್ತೀರಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಹಾಗಿದ್ರೆ ನೀವು ಹೇಳೋ ಪ್ರಕಾರ ಇಟ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದೀರಾ? ಎಸ್, ಎಕ್ಸಾಕ್ಟ್ಲಿ ಸರ್. ಯಾಕಂದ್ರೆ ಕೆಲವು ಮಕ್ಕಳಿಗೆ ಯೋಚನೆ ಮಾಡ್ತಾರೆ, ಮಂಡೆಯಿಂದ ಶುರು ಮಾಡ್ತೀನಪ್ಪ. ಇನ್ ಕೆಲವು ಮಕ್ಳು ಹೇಳ್ಕೊಳ್ತಾರೆ ನೆಕ್ಸ್ಟ್ ವೀಕ್ ಇಂದ ಶುರು ಮಾಡ್ತೀರಿ. ಇನ್ ಕೆಲವರು ನೆಕ್ಸ್ಟ್ ಮಂತ್ ಇಂದ ಶುರು ಮಾಡ್ತೀವಿ ಅಂತಂತಾರೆ. ಹಿಂಗೆ ಪ್ರೊಕ್ಯಾಸ್ಟಿನೇಷನ್ ಮಾಡ್ತಾ ಇರ್ತಾರೆ, ಶುರುನೇ ಮಾಡೋದಿಲ್ಲ. ಬಟ್ ನಮ್ಮ ರ್ಯಾಂಕರ್ಸ್ ಆ ರೀತಿ ಅಲ್ಲ. ಅವ್ರಿಗೆ ಅನ್ಸುತ್ತಾ ಇವತ್ತಿಂದ ಶುರು ಮಾಡ್ತಾ ಇರ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. 2 ವರ್ಷ ಇದೆ ನಮ್ಮ ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ಳೋಣ. ಇನ್ನೊಂದು ವರ್ಷ ಆದ್ಮೇಲೆ ನಮ್ಮ ಸ್ಟೂಡೆಂಟ್ಸ್ ಈ ರೀತಿ ಯೋಚನೆ ಮಾಡ್ಬೋದು. ಗುರು ಸರ್ ಮತ್ತೆ ಅಶೋಕ್ ಸರ್ ಒಂದಿನ ಬಂದಿದ್ರು, ಅವ್ರು ಓದಿ ಅಂತ ಹೇಳಿದ್ರು, ನಾನು ಶುರು ಮಾಡ್ಲಿಲ್ಲ. ಅಂಡ್ ಇವತ್ತು ನನ್ ಕೆಟ್ಟ ರ್ಯಾಂಕ್ ಬಂದಿದೆ, ನನ್ನ ಲೈಫ್ ಸ್ವಲ್ಪ ಚೆನ್ನಾಗಿಲ್ಲ. ಇದು 1 ವರ್ಷನ. ಇನ್ನೊಂದು ವರ್ಷನಿದೆ, ಗುರು ಸರ್ ಮತ್ತೆ ಅಶೋಕ್ ಸರ್ ಅವತ್ತೊಂದಿನ ಬಂದಿದ್ರು, ನಮ್ಗೆ ಹೇಳಿದ್ರು ಓದಕ್ಕೆ, ನಾವು ಅವತ್ತಿಂದನೇ ಓದೋದಕ್ಕೆ ಶುರು ಮಾಡಿದ್ವಿ. ಅಂಡ್ ಇವತ್ತು ನಾನು ಅನ್ಕೊಂಡಿರೋಂಗೆ ಒಳ್ಳೆ ರ್ಯಾಂಕ್ ಬಂದಿದೆ. ನನ್ನ ಡ್ರೀಮ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನನ್ನ ಸೀಟ್ ಸಿಕ್ಕಿದೆ. ಯಾವ ರೀತಿ ವರ್ಷನ್ಸ್ ನೀವು ಇಷ್ಟಪಡ್ತೀರಿ? ಓಕೆ, ರಿಗ್ರೆಟ್ ಮಾಡೋದಾ ಅಥವಾ ನಿಮ್ಮ ರಿಸಲ್ಟ್ಸ್ ನ ಸೆಲೆಬ್ರೇಟ್ ಮಾಡೋದಾ? ಮಕ್ಕಳ, ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಒಳ್ಳೇದಾಗೋದಿಲ್ಲ. ಇವತ್ತು ಅನ್ಸ್ತಿದೆ ಓದ್ಬೇಕಂತ ಇವತ್ತು ಓದಕ್ ಶುರು ಮಾಡ್ಲೇಬೇಕು. ಯಾವತ್ತು ಮಕ್ಕಳ ಏನ್ ಅನ್ಸುತ್ತೆ ಅದನ್ನ ಯಾವತ್ತು ಆಕ್ಷನ್ ರೂಪಕ್ಕೆ ತರ್ತೀರಿ, ಅವತ್ತು ಮಕ್ಕಳ ನಿಮಗೆ ಸಕ್ಸಸ್ ಆಗುತ್ತೆ. ಸೊ ಒಳ್ಳೆ ಟೈಮ್ ಬರೋದಿಲ್ಲ, ಒಳ್ಳೆ ಟೈಮ್ ನಾವು ಕ್ರಿಯೇಟ್ ಮಾಡಬೇಕು. ಸೊ ಇದನ್ನ ನೆನ್ಪಿಟ್ಕೊಂಡು ಪ್ರಿಪರೇಷನ್ಸ್ ನ ಈಗಲಿಂದನೇ ಶುರು ಮಾಡಿ. ಅಂಡ್ ನೆನ್ಪಿಡ್ಲಿ ಮಕ್ಕಳ, ನಾವು ನಿಮ್ ಜೊತೆ ಇದೀವಿ. ನಿಮ್ಮ ರ್ಯಾಂಕ್ ತರಿಸೋದು ನಮ್ ಜವಾಬ್ದಾರಿ. ನಮ್ ಜೊತೆ ಓದೋದಕ್ಕೆ ಶುರು ಮಾಡಿ ಮಕ್ಕಳ, ಖಂಡಿತ ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ. ಪ್ಲೀಸ್ ಟ್ರಸ್ಟ್ ದ ಪ್ರೊಸೆಸ್. ಅಂಡ್ ಅಷ್ಟೇ ಅಲ್ಲ, ಇದಕ್ಕಾಗಿನ ನಮ್ಮ PW ಟೀಮ್ ನಿಮಗೋಸ್ಕರ ಮಕ್ಕಳ, ಯಾರು ಲೇಟ್ ಪ್ರಿಪರೇಷನ್ಸ್ ಮಾಡಕ್ ಶುರು ಮಾಡಿರ್ತೀರಿ ಅಂಡ್ ಈಗಲೂ ಕೂಡ ರ್ಯಾಂಕ್ ತಗೋಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಿ, ಅವ್ರಿಗಾಗಿ ನಾವೊಂದು ಬ್ಯಾಚ್ ತಂದಿದೀವಿ. ದಟ್ ಈಸ್ ನಥಿಂಗ್ ಬಟ್ ಲಕ್ಷ್ಯ KCET 2027 2.2 ವರ್ಷನ್. ಓಕೆ, ಸೊ ಇದನ್ನ ಮಕ್ಕಳ ನಿಮ್ಗೆ ನಾನು ನಮ್ಮ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಮಕ್ಕಳ, ಇದರಲ್ಲೇ ತೋರಿಸ್ತಾ ಹೋಗ್ತೀನಿ. ಜಸ್ಟ್ ಅ ಮಿನಿಟ್. ಸೊ ನೋಡಿ ಇದರಲ್ಲಿ, ಓಕೆ, ಸೊ ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಬ್ಯಾಚಸ್ ಇದೆ ಮಕ್ಕಳ ಇದರಲ್ಲಿ. ಸೊ ಈ ಬ್ಯಾಚಸ್ ಅಲ್ಲಿ ನೀವು ಲಕ್ಷ್ಯ KCET 2.0 2027 ಹಿಂಗೆ ಟೈಪ್ ಮಾಡ್ಬೇಕು. ಲಕ್ಷ್ಯ KCET 2.0 2027 ಇದನ್ನ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಅಲಕ್ ಸರ್ ಫೋಟೋ ಇದೆ, ಇದರಲ್ಲಿ ಬೈನೋ ಹೋಗಿ. ಸೊ ಬೈನೋ ಹೋದಾಗ 2 ಫೀಚರ್ ಇದೆ ಮಕ್ಕಳ. ಒಂದು ರೆಗ್ಯುಲರ್ ಫೀಚರ್. ಓಕೆ, ಸೊ ರೆಗ್ಯುಲರ್ ಫೀಚರ್ ಅಲ್ಲಿ ನಿಮ್ಗೆ ಲೈವ್ ಲೆಕ್ಚರ್ಸ್ ಇರುತ್ತೆ, DPPs ಇರುತ್ತೆ, ರೆಗ್ಯುಲರ್ ಟೆಸ್ಟ್ ವಿತ್ ಡಿಸ್ಕಷನ್ ಅಂದ್ರೆ ನಿಮ್ಗೆ ವಿಡಿಯೋ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. 24/7 ಡೌಟ್ ಸಪೋರ್ಟ್ ಇರುತ್ತೆ. AI ಗುರು, ಕ್ಲಾಸ್ ರೂಮ್ ನೋಟ್ಸ್, ಮೈಂಡ್ ಮ್ಯಾಪ್, ಶಾರ್ಟ್ ನೋಟ್ಸ್ ಇದೆಲ್ಲವೂ ಕೂಡ ಇರುತ್ತೆ ಅಷ್ಟೇ. ಬಟ್ ನೀವೇನಾದ್ರೂ ಲಕ್ಷ್ಯ ಇನ್ಫಿನಿಟಿ ತಗೊಂಡ್ರೆ, ನಾನು ಮೇಲ್ಗಡೆ ಏನೆಲ್ಲ ಫೀಚರ್ಸ್ ನ ಎಕ್ಸ್ಪ್ಲೇನ್ ಮಾಡಿದೆ ಅದ್ರ ಜೊತೆ ಆಡ್ ಆನ್ ಅಂತ ಹೇಳಿ ನಿಮ್ಗೆ ಖಜಾನಾ ಸಿಗುತ್ತೆ. ಅಂದ್ರೆ ಪ್ರೀವಿಯಸ್ ಇಯರ್ ಬ್ಯಾಚಸ್ ಸಿಗುತ್ತೆ ಮಕ್ಕಳ, ಪ್ರಿಪರೇಷನ್ ಮೀಟರ್ ಸಿಗುತ್ತೆ. ಓಕೆ, ಸ್ಪೆಷಲ್ ಇಂಟರಾಕ್ಷನ್ ಸೆಷನ್ಸ್ ಇರುತ್ತೆ. ಅಷ್ಟೇ ಅಲ್ಲ, 1-to-1 ಮೆಂಟರ್ಶಿಪ್ ಇರುತ್ತೆ. PW ಪೈ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ಅಂಡ್ ಆಲ್ಸೋ ಲಕ್ಷ್ಯ KCET 2027 ನ ಫ್ರೀ ಆಗಿ ಕೂಡ ನಿಮಗೆ ಕೊಡ್ತೀವಿ. ಅಂಡ್ ಮಕ್ಕಳ, ಇದ್ರದ್ದು ಪ್ರೈಸ್ ಬಂದ್ ಏನಂತ ಹೇಳಿ ನಮ್ಮ ಅಶೋಕ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಎಸ್ ಸರ್, ಓವರ್ ಟು ಯು ಸರ್. ಓಕೆ ಸರ್, ಸೊ 2 ವರ್ಷನ್ ಅಂತ ಹೇಳಿದ್ವಿ. ಒಂದು ರೆಗ್ಯುಲರ್ ಆಫರಿಂಗ್ ಮತ್ತೆ ಇನ್ನೊಂದು ಇನ್ಫಿನಿಟಿ ಆಫರಿಂಗ್ ಅಂತ ಹೇಳಿ. ಸೊ ಇಲ್ಲಿ ರೆಗ್ಯುಲರ್ ಆಫರಿಂಗ್ ಅಲ್ಲಿ ನಾವು ನೋಡೋದಾದ್ರೆ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 6500 rupees ಅಂಡ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಿಮಗೆ 4999 rupees ಇದೆ. ಬಟ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಗೋಸ್ಕರ, ನಮ್ಮ ಕನ್ನಡ ಸ್ಟೂಡೆಂಟ್ಸ್ ಗೋಸ್ಕರ ಸ್ಪೆಷಲ್ ಆಫರ್ ಪ್ರೈಸ್ ಅಂತ ಇಟ್ಟಿದ್ದಾರೆ. ದಟ್ ಇಸ್ 4499. ಈ ಪ್ರೈಸ್ಗೆ ನೀವು ಬ್ಯಾಚ್ ನ ತಗೋಬೇಕಂದ್ರೆ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಕೂಪನ್ ಕೋಡ್ ಯೂಸ್ ಮಾಡಿ. ಯಾವ ಕೂಪನ್ ಕೋಡ್ ಅಂದ್ರೆ KNS 500 ಅಂತ ಹೇಳಿ. ನೀವು ಕ್ಯಾಪಿಟಲ್ ಲೆಟರ್ ಟೈಪ್ ಮಾಡ್ಬೇಕಂತ ಹೇಳಿಲ್ಲ, ಸ್ಮಾಲ್ ಲೆಟರ್ ಅಂದ್ರೆ ಸ್ಮಾಲ್ ಕೇಸ್ ಅಲ್ಲೂ ಟೈಪ್ ಮಾಡಿದ್ರು ನಡೆಯುತ್ತೆ. ಓಕೆ, ಸೊ KNS 500 ಕೂಪನ್ ಕೋಡ್ ಯೂಸ್ ಮಾಡಿ, ನಿಮಗೆ ಈ ಪ್ರೈಸ್ ಸಿಗುತ್ತೆ. ದಿಸ್ ಇಸ್ 1 ವರ್ಷನ್. ಅಂಡ್ ಇನ್ನೊಂದು ವರ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ದಟ್ ಇಸ್ ಲಕ್ಷ್ಯ KCET 2.0 2027 ಬ್ಯಾಚ್ ಇನ್ಫಿನಿಟಿ ಆಫರಿಂಗ್. ಇದರಲ್ಲಿ ನಿಮಗೆ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 8500 rupees ಇದೆ.
ಅಂಡ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ 6,999 rupeesಗೆ ಈ ಬ್ಯಾಚ್ ನಿಮ್ದು ಹಾಕ್ಸ್ಕೊಳ್ಬಹುದಿತ್ತು. ಬಟ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್, ನಮ್ಮ ಕನ್ನಡ ಸ್ಟೂಡೆಂಟ್ಸ್ಗೋಸ್ಕರ ಸ್ಪೆಷಲ್ ಆಫರ್ ಪ್ರೈಸ್ ಅಲ್ಲಿ ನಿಮಗೆ 6,499 rupeesಗೆ NFNT ಆಫರಿಂಗ್ ನ ನೀವು ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಕೂಪನ್ ಕೋಡ್ ಯೂಸ್ ಮಾಡೋ ಮೂಲಕ ಸೇಮ್ KNS 500 ಅಂತ ಯೂಸ್ ಮಾಡಿದ್ರೆ ನಿಮಗೆ 8,500 rupees ಇರುವಂತ ಬ್ಯಾಚ್ ನಿಮಗೆ 6,499 rupeesಗೆ ಈ ಬ್ಯಾಚ್ ನ ನಿಮ್ಮದಾಗಿಸ್ಕೊಳ್ಬಹುದು. ಓಕೆ, ಎಸ್, ದಿಸ್ ಇಸ್ ಅಬೌಟ್ 2 ಆಫರಿಂಗ್ಸ್ ಬಗ್ಗೆ ಆಯ್ತು. ಅಂಡ್ ನಾವು ಇವಾಗ ನಮ್ಮ ಸ್ಟೂಡೆಂಟ್ಸ್ ಪರವಾಗಿ, ನಾನು ನಿಮ್ಮ ಪರವಾಗಿ ನಮ್ಮ ಗುರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮಕ್ಕಳ, ಇವತ್ತು ನಾವಿಬ್ರು ಬಂದಿರೋದು ಕಾರಣ ಇಷ್ಟೇನೆ. ನೀವು ಒಳ್ಳೆ ರ್ಯಾಂಕ್ ತಗೋಬೇಕು, ನೀವು ಒಳ್ಳೆ ಮಾರ್ಕ್ಸ್ ತಗೋಬೇಕು, ಆ್ಯಂಡ್ ನೀವು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್, ನೀವೇನು ಡ್ರೀಮ್ ಒಂದು ಕನ್ಸು ಕಟ್ಕೊಂಡಿದ್ದೀರಾ ಮಕ್ಕಳ, ಆ ಒಂದು ಇಂಜಿನಿಯರಿಂಗ್ ಕಾಲೇಜ್ ನೀವೆಲ್ಲ ಸೇರ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ. ನಾವು ಖಂಡಿತ ನಿಮ್ಮ ಜೊತೆ ಇರ್ತೀವಿ. ನೀವು ಓದಬೇಕು, ನೀವು ಎಫರ್ಟ್ಸ್ ಹಾಕಬೇಕು ಅಷ್ಟೇ. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಮಕ್ಕಳ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಆ್ಯಂಡ್ ನಾವು ಅದನ್ನ ಮಕ್ಕಳ ಕ್ಲಿಯರ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಂಡ್ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾಳೆ ಅಂದವ್ರ ಮನೆ ಹಾಳು ಅಂತ ಮನೆಯಲ್ಲಿ ಹೇಳ್ತಾ ಇರ್ತಾರೆ, ಅದನ್ನ ನೋಡ್ಕೊಳ್ಳಿ ಒಂದ್ಸತಿ. ಅಂಡ್ ನಮಗೆ ಒಂದೇ ಒಂದು ಸ್ಲೋಗನ್ ತಲೆಗೆ ಬರೋದು, ನಮ್ಮ ನಡೆ ರ್ಯಾಂಕಿನ ಕಡೆ. ಎಸ್, ಸೊ ನಾವು ನಿಮ್ಮ ಡ್ರೀಮ್ ಕಾಲೇಜ್ ನ ಜಾಯಿನ್ ಮಾಡ್ಸಕ್ಕೆ ನಮ್ಮ ಕಡೆಯಿಂದ ಎಷ್ಟು ಎಫರ್ಟ್ ಆಗ್ಬೇಕು ಅಷ್ಟೇ ಎಫರ್ಟ್ ಆಗ್ತೀವಿ ನಿಮ್ಮ ಡ್ರೀಮ್ ಕಾಲೇಜ್ ನ ಜಾಯಿನ್ ಮಾಡ್ಸಕ್ಕೆ. ಏನಂತೀರಾ ಸರ್? ಖಂಡಿತ. ನಾವು ಟೀಚರ್ಸ್ ಆಗಿ ಇಷ್ಟು ಎಫರ್ಟ್ಸ್ ಹಾಕ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ಸ್ ಅವ್ರ ಲೈಫ್ ಇನ್ನೆಷ್ಟು ಎಫರ್ಟ್ಸ್ ಹಾಕ್ಬೋದಲ್ವಾ? ಎಸ್, ಖಂಡಿತ ಒಳ್ಳೆ ಎಫರ್ಟ್ಸ್ ಹಾಕ್ತಾರೆ. ಆ ನಂಬಿಕೆ ನಮ್ಗಿದೆ. ಆಲ್ ದ ಬೆಸ್ಟ್ ಮಕ್ಕಳ. ಎಸ್, ಸೊ ಫೈನಲ್ ಆಗಿ ಹೇಳೋದು ಸರ್, 2 ಕೈ ಸೇರೋದ್ರನ್ನ ಚಪ್ಪಾಳೆ. ಚಪ್ಪಾಳೆ ಅನ್ನೋದು ಸಕ್ಸಸ್ ಆದ್ರೆ ಇದು ಸ್ಟೂಡೆಂಟ್, ಇದು ಟೀಚರ್ಸ್. ಎಸ್, ಈ ತರ ಬರಲೇಬೇಕು, ನಿಮ್ಮ ಡ್ರೀಮ್ ಕಾಲೇಜ್ ಸೇರ್ಲೇಬೇಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್ ಬಾಯ್ ಮಕ್ಕಳ, ಟೇಕ್ ಕೇರ್.